ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 60ನೇ ಪ್ರಶ್ನೆಯನ್ನ ಗಮನಿಸಿ. ಎರಡು ಗೋಳಗಳ ಘನಫಲಗಳ ಅನುಪಾತವು 64:27 ಆಗಿದೆ. ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಗೋಳದ ಮೊದಲನೇ ಗೋಳ, ಸೊ ಇದರ ಘನಫಲ ಗೋಳ ಒಂದರ ಘನಫಲ ಡಿವೈಡೆಡ್ ಬೈ ಗೋಳ ಎರಡರ ಘನಫಲ. ಸೊ ಇಲ್ಲಿ ಗೋಳದ ಘನಫಲ ಏನ್ ಹೇಳಿ 4/3 πr ಕ್ಯೂಬ್. ಸೊ r1 ಕ್ಯೂಬ್ ಡಿವೈಡೆಡ್ ಬೈ 4/3 ಎರಡನೇ ಗೋಳ 5r2 ಕ್ಯೂಬ್ ಆಗುತ್ತೆ. ಓಕೆ, ಸೊ ಇಲ್ಲಿ 4/3 ಪೈ 4/3 ಪೈ ಕ್ಯಾನ್ಸಲ್ ಆಗುತ್ತೆ. ಸೊ r1/r2, ಸೊ ಎರಡು ಗೋಳಗಳ ಘನಫಲಗಳ ಅನುಪಾತ 64:27 ಅಂತ ಹೇಳಿದ್ದಾರೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಇದೇನಾಗತ್ತೆ ಹೇಳಿ, ಗೋಳ ಒಂದರ ಮತ್ತು ಗೋಳ ಎರಡರದ್ದು. ಸೊ ಏನಾಗತ್ತೆ ಇದು 64. ಸೊ ಒನ್ಸ್ ಅಗೇನ್, ಸೊ ಇಲ್ಲಿ ತ್ರಿಜ್ಯವನ್ನ ಕೊಟ್ಟಿಲ್ಲ. ಸೊ ಹಾಗಾಗಿ ಇಲ್ಲಿ ಎರಡು ಗೋಳಗಳ ಘನಫಲದ ಅನುಪಾತವನ್ನ ಕೊಟ್ಬಿಟ್ಟಿದ್ದಾರೆ ಅಲ್ವಾ. ಸೊ 4/3 pi r1 cube divided by 4/3 pi r2 cube. ಓಕೆ, ಸೊ ಇಲ್ಲಿ 4/3 pi ಕ್ಯಾನ್ಸಲ್ ಆಗುತ್ತೆ. ಸೊ r1/r2 ಕ್ಯೂಬ್ ಆಗುತ್ತೆ. ಸೊ ಇಲ್ಲಿ ಗೋಳ ಒಂದರ ಘನಫಲದ ಅನುಪಾತ ಏನಿದೆ 64 ಡಿವೈಡೆಡ್ ಬೈ 27 ಈಸ್ ಈಕ್ವಲ್ ಟು r1/r2 ಹೋಲ್ ಕ್ಯೂಬ್ ಆಗುತ್ತೆ. ಹಾಗಾದ್ರೆ r1/r2 ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಕ್ಯೂಬ್ ರೂಟ್ ಆಫ್ 64 ಏನಾಗುತ್ತೆ 4. ಸೊ ಕ್ಯೂಬ್ ರೂಟ್ ಆಫ್ 27 3 ಆಗತ್ತೆ. ಓಕೆ, ಹಾಗಾದ್ರೆ ಇಲ್ಲಿ r1/r2 ಏನ್ ಬರ್ತಾ ಇದೆ ಹೇಳಿ 4/3 ಬರುತ್ತೆ. ಸೊ ಇಲ್ಲಿ ನಾವೀಗ ಗೋಳದ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವನ್ನ ಕೂಡ ಹೇಳ್ಬೇಕಾಗತ್ತೆ. ಸೊ ಇಲ್ಲಿ ಗೋಳ ಒಂದರ ಮೇಲ್ಮೈ ವಿಸ್ತೀರ್ಣ ಡಿವೈಡೆಡ್ ಬೈ ಗೋಳ ಎರಡರ ಮೇಲ್ಮೈ ವಿಸ್ತೀರ್ಣ. ಗೋಳ ಒಂದರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ, 4πr1 ಸ್ಕ್ವೇರ್ ಡಿವೈಡೆಡ್ ಬೈ 4πr2 ಸ್ಕ್ವೇರ್. ಓಕೆ, 4π ಕ್ಯಾನ್ಸಲ್ ಆಗುತ್ತೆ. r1/r2 ಹೋಲ್ ಸ್ಕ್ವೇರ್. ಓಕೆ, r1/r2 ಹೋಲ್ ಸ್ಕ್ವೇರ್. ಸೊ r1/r2 ಏನ್ ಬಂದಿದೆ ಹೇಳಿ 4/3 ಬಂದಿದೆ. ಸೊ ಹಾಗಾದ್ರೆ ಇಲ್ಲಿ 4/3 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 4×4 = 16 ಡಿವೈಡೆಡ್ ಬೈ 9 ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಗೋಳ ಒಂದು ಇದರ ಮೇಲ್ಮೈ ವಿಸ್ತೀರ್ಣ ಮತ್ತು ಗೋಳ ಎರಡರ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ. ಓಕೆ, ಸೊ ಗೋಳ ಒಂದರ ಮೇಲ್ಮೈ ವಿಸ್ತೀರ್ಣ ಮತ್ತು ಗೋಳ ಎರಡರ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಏನ್ ಬರುತ್ತೆ 16:9 ಆಗತ್ತೆ. ಓಕೆ, ಥ್ಯಾಂಕ್ ಯು.